ಗಾಯ್ಸ್, ಇವತ್ತು ನಾನು ಹೇಳಕ್ಕೆ ಹೋಗಿರೋ ಸ್ಟೋರಿ ಜಪಾನಿಂದ ಬಂದ ಒಂದು ತುಂಬಾ ಕ್ರೀಪಿ ಅರ್ಬನ್ ಲೆಜೆಂಡ್ ಸ್ಟೋರಿ. ಹೆಸರು ಕುಚಿಸಾಕೆ ಸೋನಾ. ಇಂಗ್ಲಿಷ್ನಲ್ಲಿ ಸ್ಪ್ಲಿಟ್ ಮೌತಡ್ ವುಮೆನ್. ನೈಟ್ನಲ್ಲಿ ಸಿಂಗಲ್ ಆಗಿ ಹೋಗಬೇಕಾದ್ರೆ ಈ ಸ್ಟೋರಿ ನೆನಪು ಬಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಜಪಾನ್ನಲ್ಲಿ ಒಂದು ಹುಡುಗಿ ಇದ್ಲು, ತುಂಬಾ ಬ್ಯೂಟಿಫುಲ್ ಆಗಿ. ಎಲ್ಲರಿಗೂ ಅವಳು ತುಂಬಾ ಇಷ್ಟ. ಬಟ್ ಅವಳಿಗೆ ಮದುವೆ ಆಗಿತ್ತು. ಹ್ಯಾಪಿ ಕಪಲ್. ಬಟ್ ಆ ಲೇಡಿ ಯಾವಾಗ್ಲೂ ಅವಳ ಹಸ್ಬೆಂಡ್ ಹತ್ರ ಆಮ್ ಐ ಬ್ಯೂಟಿಫುಲ್ ಅಂತ ಕ್ವಶನ್ ಕೇಳ್ತಾ ಇದ್ಲು. ಮತ್ತೆ ಅವರ ಹಸ್ಬೆಂಡ್ ಈ ವೈಫ್ ಮೇಲೆ ತುಂಬಾ ಡೌಟ್ ಮತ್ತೆ ಜೆಲಸಿ ಕೂಡ ಇತ್ತು, ಇವಳು ಇಷ್ಟು ಚೆನ್ನಾಗಿದ್ದಾಳೆ ಅಂತ. ಒಂದು ದಿನ ಹಸ್ಬೆಂಡ್ಗೆ ವೈಫ್ ಮೇಲೆ ತುಂಬಾ ಡೌಟ್ ಆಗಿ ತುಂಬಾ ಜಗಳ ಆಗಿ ಅವಳ ಬಾಯಿನ ಕಿವಿವರೆಗೂ ಕಟ್ ಮಾಡ್ಬಿಟ್ಟ. ಸ್ವಲ್ಪ ಹೊತ್ತಿನಲ್ಲಿ ಆ ಹುಡುಗಿ ಸಾಯೋ ತರಾನೇ ಆಗ್ಬಿಟ್ಲು. ಆ ಹಸ್ಬೆಂಡ್ ಹೇಳಿದ್ದು ಏನಂದ್ರೆ ಆ ಟೈಮಲ್ಲಿ, ಈಗ ಯಾರು ನಿನ್ನ ಬ್ಯೂಟಿಫುಲ್ ಅಂತ ಹೇಳ್ತಾರೆ ನೋಡೋಣ ಅಂತ. ಅದಾದ್ಮೇಲೆ ಆ ವೈಫ್ ಅಲ್ಲೇ ಸತ್ತೋದ್ಲು. ಆಮೇಲೆ ಅವನು ಸಹ ಸೂಸೈಡ್ ಮಾಡ್ಕೊಂಡು ತೀರ್ಕೊಬಿಟ್ಟ. ಆದ್ರೆ ಅವಳ ಆತ್ಮ ಶಾಂತಿ ಆಗಲಿಲ್ಲ. ಈಗ್ಲೂ ಅವಳು ಗೋಸ್ಟ್ ಆಗಿ ತಿರುಗ್ತಾ ಇದ್ದಾಳೆ ಅಂತ ಜಪಾನ್ ಪೀಪಲ್ ನಂಬ್ತಾ ಇದ್ದಾರೆ. ಮತ್ತೆ ಮೋಸ್ಟ್ಲಿ ನೈಟ್ ಟೈಮ್ ನಲ್ಲಿ ಅವಳು ಎಂಟಿ ಸ್ಟ್ರೀಟ್ ನಲ್ಲಿ ಅವಳು ಮಾಸ್ಕ್ ಹಾಕೊಂಡು ಬರ್ತಾಳೆ. ನಾರ್ಮಲ್ ಮಾಸ್ಕ್. ಸೊ ಯಾರಿಗೂ ಡೌಟ್ ಬರಲ್ಲ. ಇಮ್ಯಾಜಿನ್ ಮಾಡಿ, ನೀವು ನೈಟ್ ಅಲ್ಲಿ ಸಿಂಗಲ್ ಆಗಿ ನಡೀತಾ ಇದ್ದೀರಾ. ಸಡನ್ಲಿ ಒಂದು ಲೇಡಿ ನಿಮ್ಮ ಹತ್ರ ಬರ್ತಾಳೆ. ಅವಳು ಸ್ಲೋ ಆಗಿ ಕೇಳ್ತಾಳೆ, ಆಮ್ ಐ ಬ್ಯೂಟಿಫುಲ್ ಅಂತ. ಈಗ ನಿಮ್ಮ ಆನ್ಸರ್ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ. ನೀವು ನೋ ಅಂತ ಅಂದ್ರೆ ಇಮಿಡಿಯೇಟ್ ಡೆತ್. ಇನ್ ಕೇಸ್ ಎಸ್ ಅಂತ ಅಂದ್ರೆ ಅವಳು ಮಾಸ್ಕ್ ನ ರಿಮೂವ್ ಮಾಡ್ತಾಳೆ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅವಳ ಬಾಯಿ ಫುಲ್ ಕಟ್ ಆಗಿರೋದು. ಮತ್ತೆ ಅವಳು ಕೇಳ್ತಾಳೆ, ಆಮ್ ಐ ಬ್ಯೂಟಿಫುಲ್. ನೀವು ಅಗೇನ್ ಎಸ್ ಅಂತ ಅಂದ್ರೆ ನಿಮ್ಮ ಮುಖ ಸೇಮ್ ಆಗಿರುತ್ತೆ. ಅವಳು ನಿಮ್ಮ ಮುಖನ ಕಟ್ ಮಾಡಿರ್ತಾಳೆ. ಸೊ ನೀವು ನೋ ಅಂತ ಅಂದ್ರೆ ಇಮಿಡಿಯೇಟ್ ಕಿಲ್. ನೀವು ಎಸ್ಕೇಪ್ ಆಗೋ ಚಾನ್ಸೇ ಇಲ್ಲ. ಇನ್ ಕೇಸ್ ಎಸ್ ಅಂತಂದ್ರೆ ನಿಮ್ಮ ಮುಖ ಸೇಮ್ ಅವಳಂಗೆ ಕಟ್ ಮಾಡ್ತಾಳೆ. ಸೊ ಎಸ್ಕೇಪ್ ಅನ್ನೋ ಮಾತೇ ಇಲ್ಲ. ಸೊ ಇಂತಹ ಸ್ಟೋರಿಗಳು ನಿಮ್ಗೆ ಇನ್ನೂ ಕೇಳ್ಬೇಕಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ.